ಮಾಹಿತಿಯನ್ನು ಈಗ ನಿಮ್ಗೆ ಇಲಾಖೆ ವತಿಯಿಂದ ನೀಡಿರುವಂತದ್ದು. ಈಗ ಏನು ನೀವು ಈ ಭಾಗದಲ್ಲಿ ನನ್ನ ಮಕ್ಕಳನ್ನ ಕೇಳ್ಕೊಳ್ಳುವಂಥದ್ದು, ಬಹಳ ಅಷ್ಟು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಓದಿಸ್ತಾರೆ, ಹೌದಲ್ಲ? ಯಾರೇನ್ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳು ಬೇರೆ ಎಲ್ಲೋ ಪ್ರೈವೇಟ್ ಸ್ಕೂಲಲ್ಲಿ ಹೆಚ್ಚು ಅನುದಾನ ಕೊಟ್ಟು ಎಷ್ಟು ಡೊನೇಷನ್ಗಳು ಕೊಟ್ಟು ಸೇರ್ಸಕ್ ಆಗೋದಿಲ್ಲ. ಅದ್ರಲ್ಲಿ ಇಲ್ಲಪ್ಪ ನಮ್ಮ ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನ ಪಡಿಬೇಕು, 10ನೇ ತರಗತಿ ಇರ್ಬೋದು, ಇಲ್ಲ PUC ಇರ್ಬೋದು, ಇನ್ನ ಹೆಚ್ಚು ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡಿದ್ರೆ ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂತ ಶಕ್ತಿ ಸಿಗ್ಬೇಕು ಅಂತ ಹೇಳಿ ಇವತ್ತು ಸರ್ಕಾರದ ಜೊತೆಗೆ ನಿಮ್ಮ ಜಾತಿ ಗೀತಿ ಅಂತಿಲ್ಲ, ಎಲ್ಲಾ ಜನಾಂಗದವರು ನಮ್ಮ ತಾಲೂಕಿನಲ್ಲೂ ಮತ್ತೆ ಈ ಭಾಗದ ಸುತ್ತಮುತ್ತ ಬೇರೆ ತಾಲೂಕಲ್ಲೂ ಇರ್ಬೋದು, ಎಲ್ಲರಿಗೂ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೆಚ್ಚು ಸವಲತ್ತುಗಳನ್ನ ಕೊಡ್ತಾ ಇರುವಂತದ್ದು. ಈಗ ಮಧುಗಿರಿಯಲ್ಲಿ ಈಗ ಡಿಗ್ರಿ ಕಾಲೇಜ್ ಅಪ್ಗ್ರೇಡೇಷನ್ ಆಗಿರುವಂತದ್ದು, ಮತ್ತೆ ಪಾಲಿಟೆಕ್ನಿಕ್ ಬಿಲ್ಡಿಂಗ್ ಬರ್ತಾ ಇರುವಂತದ್ದು, ಮತ್ತೆ ನಮ್ಮ ತಾಲೂಕ್ ಪಂಚಾಯತಿಯಿಂದ ಈಗ ಏನು ಇವರು ಇಲ್ಲೇ ಇದ್ದಾರೆ ನರೇಗಾಯಿಂದ ಈಗ ನಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಎಲ್ಲಿ ಟಾಯ್ಲೆಟ್ಸ್ಗಳಿಲ್ಲ ಟಾಯ್ಲೆಟ್ಗಳು ಕೊಡ್ತಾ ಇರುವಂತದ್ದು ಇರ್ಬೋದು, ಮತ್ತೆ ಕಾಂಪೌಂಡ್ಗಳು, ಆಟದ ಮೈದಾನ, ಹೀಗೆ ಬಹಳಷ್ಟು ಕೆಲಸಗಳನ್ನ ಈಗಾಗಲೇ ನಮ್ಮ ತಾಲೂಕಿನಲ್ಲೂ ತಾಲೂಕ್ ಪಂಚಾಯತಿ ವತಿಯಿಂದ ನರೇಗಾ ಅಡಿಯಲ್ಲಿ ಇವತ್ತು ಕೆಲಸಗಳು ಕಾರ್ಯಕ್ರಮಗಳು ಪ್ರಾರಂಭ ಆಗಿರುವಂತದ್ದು. ಅದಾಗಿ 100-150 ಕೋಟಿಗಿಂತ ಹೆಚ್ಚು ಅದು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಈ ಭಾಗದ ಶಾಸಕರು ಸನ್ಮಾನ್ಯ KN ರಾಜಣ್ಣವರ ಆಶಯದಂತೆ ಮತ್ತು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕೆಲಸಗಳು ಆಗ್ತಾ ಇರುವಂತದ್ದು. ನೀವು ಎಲ್ಲ ಈ ಭಾಗದಲ್ಲಿ ಈಗ ನಮ್ಮ ನಜೀರ್ ಅವರು ಹೇಳಿದಾಗೆ 75-25 75% ಅಷ್ಟು ಮೈನಾರಿಟಿಯಲ್ಲಿ ಯಾರೆಲ್ಲ ಬರ್ತಾರೆ, ಆಮೇಲೆ ಇನ್ನು 25% ಅಂತ ಏನ್ ಬರುತ್ತೆ ಅದು ಬೇರೆ ಜನಾಂಗದವರು, ಅದೇನು ಅಲ್ಲೂ ಬರೀ SC ಅಂತಲ್ಲ, ಬೇರೆ ಯಾವುದೇ ಜನಾಂಗದವರು ಇದ್ರು ಆ ಒಂದು 25%, ಯಾಕಂದ್ರೆ 75% ಯಾವ ಇಲಾಖೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಮತ್ತೆ ಬೇರೆ ವಿದ್ಯಾರ್ಥಿಗಳು ಅನಾನುಕೂಲ ಆಗಬಾರ್ದು ಅಂತ ರೀತಿಯಲ್ಲಿ ಏನು ಇವತ್ತು ಸರ್ಕಾರ ಆ ಕ್ರಮವನ್ನು ಜರುಗಿಸಿದೆ, ಆ ಕ್ರಮದ ಪರವಾಗಿ ಇವತ್ತು 25% ಅಷ್ಟು ಬೇರೆ KHP ನಮ್ಮ ಸ್ಟೇಟ್ ಇಂಜಿನಿಯರ್ ಅವರು ಜ್ಯೋತಿ ಅವರಲ್ಲ, ಜ್ಯೋತಿ ಅವರು ಮತ್ತೆ ಈ ಒಂದು ಕಾಂಟ್ರಾಕ್ಟರ್ ವಾಸುದೇವ್ ಅವರು ಮತ್ತು ಈ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಸ್ನೇಹಿತರೆ, ವಿಶೇಷವಾಗಿ ಈ ಒಂದು ಕಾಲೇನಹಳ್ಳಿಯಲ್ಲಿ ಈ ಭಾಗದಲ್ಲಿ ಏನು ಪ್ರಪ್ರಥಮವಾಗಿ ಮೊದಲನೇ ಹಂತದಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಗಿದೆ. ಮತ್ತೆ ವಸತಿ ಶಾಲೆಯಲ್ಲಿ ಈಗಾಗಲೇ 200-250 ಜನಕ್ಕಿಂತ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಸರ್ಕಾರದ ವತಿಯಿಂದ ಏನು ಈ ಒಂದು 10ನೇ ಕ್ಲಾಸ್ ನಂತರ PUCಗೆ ಅಪ್ಗ್ರೇಡೇಷನ್ ಏನು ಆಗಿದೆ, ಅಪ್ಗ್ರೇಡೇಷನ್ ಅಂತ ಆದ್ಮೇಲೆ ಮತ್ತೆ ನಿಮ್ಗೆ ಮುಂದೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಮತ್ತೆ ನಿಮ್ಗೆ ಇರೋದಕ್ಕೆ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಕಾರೇನಹಳ್ಳಿಯಲ್ಲಿ ಮತ್ತೆ ಶ್ರಾವಣಹಳ್ಳಿಯಲ್ಲಿ 2 ವಸತಿ ಮೈನಾರಿಟಿಯಿಂದ ಇವತ್ತು ಸ್ಯಾಂಕ್ಷನ್ ಆಗಿರುವಂತದ್ದು. ಈಗ ಕಾರೇನಹಳ್ಳಿಯಲ್ಲಿ ಕಾರ್ಯಕ್ರಮ, ತದನಂತರ 6-7 ಕೋಟಿ ಅಷ್ಟೇ ಇನ್ನೊಂದು ಶ್ರಾವಣಹಳ್ಳಿಯಲ್ಲಿ ಇದೇ ತರ ಇನ್ನೊಂದು ವಸತಿ ಶಾಲೆಯನ್ನ ಅಲ್ಲೂ ಇವತ್ತು ಶಂಕುಸ್ಥಾಪನೆಯನ್ನ ಆಗ್ತಾ ಇರುವಂತದ್ದು. ವಿಶೇಷವಾಗಿ ಈ ಭಾಗದ ಶಾಸಕರು ಸನ್ಮಾನ್ಯ KN ರಾಜಣ್ಣವರು, ಸಹಕಾರ ಸಚಿವರು, ಎಲ್ಲಾದ್ರೂ ಮಕ್ಕಳು ಸ್ವಲ್ಪ ಬಿಸಿಲು ಬೇರೆ ಕೂಗ್ತಿದ್ದೀರಾ.